ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 27ನೇ ದಿನದಲ್ಲಿದ್ದೇವೆ. ಈ ದಿನದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಎದುರಿಸುತ್ತಾ ಇರುವಂತಹ ಸಮಸ್ಯೆ ಯಾವುದೆಂದರೆ ಭಯ. ಇವತ್ತು ಇತ್ತೀಚಿನ ದಿನದಲ್ಲಿ ಎಲ್ಲವರ ಒಳಗೂ ಕೂಡ ಒಂದು ರೀತಿಯಲ್ಲಿ ಮರಣದ ಭಯ ಆವರಿಸಿಕೊಂಡಿದೆ. ನಮ್ಮ ದೇಹದಲ್ಲಿ ಚಿಕ್ಕದಾಗಿ ಒಂದು ವ್ಯಾಧಿ ಬಂದರೆ ಸಾಕು, ಇವತ್ತು ಅಯ್ಯೋ ನನಗೆ ಯಾವ ಕಾಯಿಲೆ ಬರುತ್ತದೋ ಏನು ಆಗುತ್ತದೋ ಎಂಬ ಒಂದು ರೀತಿಯಲ್ಲಿ ಭಯ. ಅನೇಕರು ಇವತ್ತು ಈ ಭಯದಲ್ಲಿ ಸಿಲುಕಿಕೊಂಡು ಅನೇಕರು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡುತ್ತಾ ಇಲ್ಲ. ಒಂದು ರೀತಿಯಲ್ಲಿ ಚಿಂತೆ ಮಾಡಿ ಅನಾರೋಗ್ಯಕ್ಕೆ ಅನೇಕರು ಈ ಭಯದಿಂದಲೇ ಅನಾರೋಗ್ಯಕ್ಕೆ ಒಳಗಾಗುತ್ತಾ ಇದ್ದಾರೆ. ಸೊ ಇವತ್ತು ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಮನ್ನು ಭಯಪಡಿಸಿಕೊಂಡು ನಿಮ್ಮನ್ನು ದಾಸತ್ವದಲ್ಲಿಟ್ಟಿರುವಂಥ ಆ ಮರಣದ ಸೈತಾನನನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆತನು ಮಾಂಸಧಾರಿಯಾಗಿ ಮುರಿದು ಹಾಕಿದ್ದಾನೆ. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಇಬ್ರಿಯ 2ನೇ ಅಧ್ಯಾಯ 15ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ. ಹೌದು, ಇವತ್ತು ಮರಣದಿಂದ ನಿಮ್ಮ ಜೀವಮಾನವೆಲ್ಲ ನೀವು ದಾಸತ್ವದಲ್ಲಿ, ಸೈತಾನನ ದಾಸತ್ವದಲ್ಲಿದ್ದೀರಾ. ಇವತ್ತು ದೇವರು ನಿಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನನ್ನು ಆತನು ಮರಣಕ್ಕೆ ಒಪ್ಪಿಸಿಕೊಟ್ಟು ಸೈತಾನನ ಎಲ್ಲ ದಾಸತ್ವದ ನೋಗವನ್ನು ಯೇಸು ಸ್ವಾಮಿ ಮುರಿದು ಹಾಕಿದ್ದಾನೆ. ಇವತ್ತು ನಿಮ್ಮೊಳಗೆ ದೇವರ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಧೈರ್ಯದ ಆತ್ಮವನ್ನು ದೇವರು ನಿಮ್ಮೊಳಗೆ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ದೇಹದಲ್ಲಿ ಯಾವ ಭಯ ಎಂಬ ಸೈತಾನನ್ನು ಪ್ರವೇಶಿಸುವುದಕ್ಕೆ ಆಗುವುದಿಲ್ಲ. ಯಾಕೆಂದರೆ ನೀವು ಕ್ರಿಸ್ತನವರಾಗಿದ್ದೀರಾ. ಧೈರ್ಯವಾಗಿ ಇವತ್ತಿನಿಂದ ಅರಿಕೆ ಮಾಡಿರಿ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಕ್ರಿಸ್ತನ ಸುವಾರ್ತೆಯನ್ನು ಸಾರುವವರಾಗಿದ್ದೇನೆ. ನನ್ನೊಳಗೆ ಯಾವ ವ್ಯಾಧಿ ಬರುವುದಕ್ಕೆ ಆಗುವುದಿಲ್ಲ, ಯಾಕೆಂದರೆ ಕ್ರಿಸ್ತನ ರಕ್ತ ನನ್ನ ದೇಹದಲ್ಲಿದೆ ಎಂಬುದಾಗಿ ಅರಿಕೆ ಮಾಡಿರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಇವತ್ತಿನಿಂದ ಯಾವ ಭಯವೂ ಇಲ್ಲದೆ ಆರಾಮಾಗಿ ನೀವು ದಿನಗಳನ್ನು ಕಳೆಯೋದಲಿಕ್ಕೆ ಸಾಧ್ಯವಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.